ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಈಗ ತಮಗೆ ಬೇಕಾದ ಮಂತ್ರಿಗಿರಿಯನ್ನು ಪಡೆಯಲು ಒತ್ತಡದ ರಾಜಕಾರಣದ ಆಟ ನಡೀತಾ ಇದೆ. ಎನ್ಡಿಎಯಲ್ಲಿರುವಂತಹ ಬಿಜೆಪಿಯ ಮಿತ್ರ ಪಕ್ಷಗಳು ಈಗ ಕೇಂದ್ರದಲ್ಲಿ ದೊಡ್ಡ ಮಂತ್ರಿಗಿರಿಗಾಗಿ ಬೇಡಿಕೆ ಇಡ್ತಾ ಇವೆ. ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯುನ ಬೇಡಿಕೆಯೇ ದೊಡ್ಡದು. ನಿತೀಶ್ ಕುಮಾರ್ ಅವರು ಮೋದಿ ಸರ್ಕಾರದಲ್ಲಿ 3 ಖಾತೆಗಳನ್ನು ಕೇಳಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಅದರಲ್ಲೂ ಕೂಡ ಅವರು ಬೇಡಿಕೆ ಇಟ್ಟಿರುವ ಖಾತೆಗಳೆಲ್ಲ ಬಹಳ ಪ್ರಮುಖವಾಗಿದ್ದು ಅಂತ ಹೇಳಲಾಗ್ತಾ ಇದೆ. ಇದು ಜೆಡಿಯುನ ಆಶಯವಾಗಿದ್ದರೂ ಕೂಡ ಎನ್ಡಿಎ ತನ್ನ ಉಸ್ತುವಾರಿಗಾಗಿ ಯಾವ ಸಚಿವಾಲಯ ಬರಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಜೆಡಿಯು ಮೂಲಗಳು ನಿತೀಶ್ ಕುಮಾರ್ ಅವರಿಗೆ 3 ಸಚಿವ ಸ್ಥಾನಗಳು ಬೇಕು ಅಂತ ಹೇಳ್ತಾ ಇವೆ. 4 ಸಂಸದರಿಗೆ 1 ಸಚಿವಾಲಯ ಎಂಬ ಸೂತ್ರದಲ್ಲಿ ಜೆಡಿಯು ತನ್ನ ಪಾಲಿನ 3 ಸಚಿವ ಸ್ಥಾನಗಳನ್ನು ಬಯಸಿದೆ. ಪಕ್ಷಕ್ಕೆ 12 ಸಂಸದರಿರೋದ್ರಿಂದ 3 ಸಚಿವ ಸ್ಥಾನಗಳು ಬೇಕು ಅಂತ ಅಂದಿದೆ. ಈಗ ನಿತೀಶ್ ಕುಮಾರ್ ಅವರಿಗೆ ಯಾವ ಸಚಿವಾಲಯಗಳು ಬೇಕು ಎಂಬುದರ ಕುರಿತು ನೋಡೋದಾದ್ರೆ ಮೂಲಗಳ ಪ್ರಕಾರ ಅವರು ರೈಲ್ವೆ, ಕೃಷಿ ಮತ್ತು ಹಣಕಾಸು ಸಚಿವಾಲಯ ನೀಡುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ರೈಲ್ವೆ ಸಚಿವಾಲಯ ನಿತೀಶ್ ಅವರ ಆದ್ಯತೆಯಾಗಿದೆ. ನಿತೀಶ್ ಕುಮಾರ್ ಅವರು ಈ ಹಿಂದೆ ರೈಲ್ವೆ ಸಚಿವರಾಗಿರೋದ್ರಿಂದ ಮತ್ತು ರೈಲ್ವೆ ಸಚಿವಾಲಯ ಸಾರ್ವಜನಿಕರ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿರುವ ಇಲಾಖೆ ಆಗಿರೋದ್ರಿಂದ ಅವರಿಗೆ ರೈಲ್ವೆ ಸಚಿವಾಲಯ ಬೇಕು. ಈ ಸಚಿವಾಲಯದಲ್ಲಿ ಹೆಚ್ಚು ಜನರನ್ನು ಸಂಪರ್ಕಿಸಬಹುದು ಎನ್ನುವುದು ಅವರ ವಿಶ್ವಾಸ. ಇದರ ಹೊರತಾಗಿ ಹಣಕಾಸು ಕಾನೂನನ್ನು ಬದಲಾಯಿಸುವ ಮೂಲಕ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಮೂಲಕ ಅಥವಾ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ನೀಡುವ ಮೂಲಕ ಬಿಹಾರವನ್ನು ವೇಗವಾಗಿ ಅಭಿವೃದ್ಧಿಪಡಿಸಬಹುದು ಅಂತ ಹಣಕಾಸು ಸಚಿವಾಲಯದ ಜೆಡಿಯು ಬಯಸಿದೆ. 2025ರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಕೇಂದ್ರದಿಂದ ರಾಜ್ಯಕ್ಕೆ ಹಣ ಹರಿಬಿಟ್ರೆ ಆಗುವಂತಹ ಅಭಿವೃದ್ಧಿ ಕಾರ್ಯಗಳು ಜನರಿಗೆ ದೊಡ್ಡ ಸಂದೇಶವನ್ನು ರವಾನಿಸುತ್ತದೆ ಎಂಬ ಕಾರಣಕ್ಕೆ ಜೆಡಿಯು ಮಾಡಬೇಕು ಅಂತ ಹಣಕಾಸು ಸಚಿವಾಲಯವು ಬಯಸಿದೆ. ಮತ್ತೊಂದು ಕಡೆ ಬಿಹಾರದಿಂದ ಎನ್ಡಿಎ ಸರ್ಕಾರದಲ್ಲಿರುವಂತಹ ಚಿರಾಗ್ ಪಾಸ್ವಾನ್ ಮತ್ತು ಜಿತನ್ ರಾಮ್ ಮಾಂಝಿ ಅವರಿಗೆ ತಲಾ 1 ಸಚಿವ ಸ್ಥಾನ ಸಿಗಬಹುದು. ಈ ಇಬ್ಬರು ನಾಯಕರಿಂದ ಇದುವರೆಗೆ ಯಾವುದೇ ಸಚಿವ ಸ್ಥಾನಕ್ಕೆ ಬೇಡಿಕೆ ಬಂದಿಲ್ಲ. ಆದರೆ ಯಾವಾಗ ಸಚಿವರ ಹಂಚಿಕೆ ಬಗ್ಗೆ ಚರ್ಚೆ ನಡೆಯಲಿದೆ ಆಗ ಚಿರಾಗ್ ಪಾಸ್ವಾನ್ ಮತ್ತು ಜಿತನ್ ರಾಮ್ ಮಾಂಝಿ ಕೂಡ ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಕ್ಯಾಬಿನೆಟ್ಗೆ ಯಾರನ್ನ ಆರಿಸಬೇಕು ಅನ್ನುವಂತಹ ಒಂದು ದೊಡ್ಡ ತಲೆನೋವು ಎದುರಲ್ಲಿ ಮುಂದಾಗಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಯಾವ ರೀತಿಯಾಗಿ ಸಂಭಾಳಿಸ್ತಾರೆ, ಈ ಇಬ್ಬರು ಮಿತ್ರ ಪಕ್ಷದ ನಾಯಕರನ್ನ ಯಾವ ರೀತಿಯಾಗಿ ಸಂಭಾಳಿಸ್ತಾರೆ, ಹಾಗೆ ಇತರರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಅನ್ನೋದು ಎಲ್ಲರಲ್ಲಿರುವಂತಹ ಒಂದು ದೊಡ್ಡ ಪ್ರಶ್ನೆ.